ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಗಾಯ್ಸ್, ಇವತ್ತು ಏನು ಸ್ಪೆಷಲ್ ಅಂದರೆ, ನಮ್ಮ ಏರಿಯಾದಲ್ಲಿ ಕರ್ಗ ನಡೀತಾ ಇದೆ. ವಿದ್ಯಾರಣ್ಯಪುರಮಲ್ಲಿ ಸತತವಾಗಿ 95 ವರ್ಷದಿಂದ ಕರ್ಗಾನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ್ದು, ಕರ್ಮಾರಿಯಮ್ಮ ಮತ್ತು ಚಾಮುಂಡೇಶ್ವರಿ ದೇವಸ್ಥಾನದ್ದು ವಿದ್ಯಾರಣ್ಯಪುರಮಲ್ಲಿ. ಸೊ ಇವತ್ತು ಕರ್ಗ ಶುರು ಆಗಿದೆ. ಹಾಗಾಗಿ ಎಲ್ಲ ಬೀದಿಗಳಿಗೂ ದೇವ್ರು ಬಂದು ಕರ್ಗ ಶುರುವಾಗುತ್ತೆ ಅಂತ ಒಂದು ಚಾಲನೆ ಕೊಟ್ಬಿಟ್ಟು ಹೋಗ್ತಾರೆ. ಹಾಗಾಗಿ ದೇವ್ರು ಬರುತ್ತೆ ಇವಾಗ. ಸೊ ನಾನು ರೆಡಿಯಾಗಿದ್ದೀನಿ. ನಾನು ಪೂಜೆ ಸಾಮಾನು ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ದೇವ್ರು ಬಂದಿದ ತಕ್ಷಣ ಪೂಜೆ ಮಾಡೋಣ. ಸೌಂಡ್ ಕೇಳಿಸ್ತಾ ಇರ್ಬೋದು, ದೂರದಲ್ಲಿ, ತುಂಬ ದೂರದಲ್ಲಿ ಈ ಸೌಂಡ್ ಬರ್ತಾ ಇದೆ. ವೇಟಿಂಗ್ ಟಮಟೆ ಸೌಂಡ್ ಎಲ್ಲ ಜೋರಾಗಿದೆ. ಕಾಣ್ತಾ ಇದೆಯಾ ಗೊತ್ತಿಲ್ಲ, ಅಲ್ಲಿ ನೋಡಿ, ತುಂಬ ದೂರದಲ್ಲಿ ಬರ್ತಾರೆ. ವೇಟ್. ಕರ್ಗ ಬರುತ್ತೆ ಅಂತ ನಮ್ಮ ಬೀದಿಯವರೆಲ್ಲರೂ ರಂಗೋಲಿ ಹಾಕೋರು ನೋಡಿ. ಎಲ್ಲ ರೋಡೆಲ್ಲ ತೊಳೆದ್ಬಿಟ್ಟು ದೊಡ್ಡದಾಗಿ ರಂಗೋಲಿ ಹಾಕೋರು. ಇವ್ರ ಮನೆಯವರು ಹಾಕೋರೆ, ನಮ್ಮ ಮನೆಯವರು ಯಾರು ಹಾಕಿಲ್ಲ. ಕೆಳಗಡೆ ಆಲ್ರೆಡಿ ಬಿಟ್ಟಿದ್ದಾರೆ. ಮೋಸ್ಟ್ಲಿ ಅದಕ್ಕೆ ಹಾಕಿಲ್ವಾ ಅಂತ. ಅಷ್ಟು ಕ್ಲೀನಾಗಿ ನಂಗೆ ಹಾಕಕ್ಕೆ ಬರಲ್ಲ, ಇಲ್ಲಾಂದ್ರೆ ನಾನು ಹಾಕ್ತಿದ್ದೆ. ನಾನು ಯೂಟ್ಯೂಬ್ ನೋಡ್ಕೊಂಡು ಕಲ್ತಿರೋದು. ಪಾಪು ಹೆಂಗ್ ಡ್ಯಾನ್ಸ್ ಆಗ್ತದೆ ನೋಡಿ. ನಿಂಬೆಹಣ್ಣು ಆರತಿ ಮಾಡ್ಕೊಂಬಂದಿಲ್ಲ? ಬಂದರು, ಇಲ್ಲೇ ಬಂದಾಯಿತು. ಪೂಜೆ ಮಾಡ್ತಾರಲ್ಲ, ಮಂಗಳಾರತಿ ಮಾಡ್ತಾರೆ. ಯಾವೇ ಮಾಡ್ಕೊಂಡು ಅಲ್ಲೇ ಮಾಡ್ಬೋದು. ತಟ್ಟೆಲೆ ಅದೇನು ತಟ್ಟೆಲೆ ಮಾಡ್ಬೋದಲ್ಲ, ಹಚ್ಬೋದು. ಹಚ್ಚೋದೇ ಕಷ್ಟ.
ನೋಡಿ ಎಂತ ಡಿಫ್ರೆಂಟ್ ಆಗಿದೆ ಕಾರು. ಪ್ರೀಮಿಯರ್ ಪದ್ಮಿನಿನ ಆಲ್ಟ್ರೇಷನ್ ಮಾಡ್ಕೊಂಡ್ಯಾರಂತ. ಗೈಸ್ ಬರತ್ತು ಇಲ್ಲಿವರೆಗೂ ಏನೋ ಕೆಲಸ ಇದೆ ಅಂತ ಪಾಪ ಕರ್ಕೊಂಡು ಆ ಕಡೆ ಹೋದರು. ಆ್ಯಂಡ್ ನಾನು ಇವಾಗ ಪಾನಿಪುರಿ ತಿನ್ನೋಣ ಅಂತ ಇಲ್ಲಿ ನಿಂತಿದ್ದೀನಿ. ಆ್ಯಂಡ್ ಅದು ಫ್ಲೋಟಿಂಗ್ ಪಾನಿಪುರಿ ಇಲ್ಲಿ ವಿದ್ಯಾರಣ್ಯಪುರಮಲ್ಲಿ ಅಡಿಕೆ ತಟ್ಟೆ ಪಾನಿಪುರಿ ಅಂತ ತುಂಬ ಫೇಮಸ್ ಇದೆ. ಸೊ ಅಲ್ಲಿ ತಿಂತಾ ಇದ್ದೀನಿ. ಖಾರ ಬೇರೆ ಎಕ್ಸ್ಟ್ರಾ ಹಾಕ್ಸ್ಕೊಂಡು ತಿಂತಾ ಇದ್ದೀರಾ. ಒಂದು ಪೂರಿ ಕೊಡಿ ಅಮ್ಮ. ಪಾಪು ಹೇಳ್ತವನು. ಚೆನ್ನಾಗೈತಾ ಮುದ್ದು? ಇಲ್ಲ ಅಡಿಕೆ ತಟ್ಟೆ ಪಾನಿಪುರಿ ಹತ್ಲಿ ತ್ರಿವೇಣಿ ಅಂತ ಒಂದು ಫೇಮಸ್ ಆಗಿತ್ತು, ಟ್ರೆಂಡ್ ಆಗಿತ್ತು ಒಂದು ಟೈಮಲ್ಲಿ. ಸೊ ಅದನ್ನು ತಿನ್ನೋಣ ಅಂತ ಇದ್ದೇನೆ. ತ್ರಿವೇಣಿ ಅಂದರೆ ಗೈಸ್ ದಿಸ್ ಇಸ್ ಡೇ 2 ನೈಟ್ ಔಟ್. ನಿನ್ನೆ ಆ್ಯಕ್ಚುಲಿ ಅರ್ಧಕ್ಕೆ ವೀಡಿಯೋ ಸ್ಟಾಪ್ ಮಾಡಿದೆ ಬಿಕಾಸ್ ಮನೆಗೆ ಬಂದೆ. ಸ್ವಲ್ಪ ಕಾಲು ತುಂಬ ನೋವು ಬಂದ್ಬಿಡ್ತು ನನಗೆ, ಮೊದಲ ಸಲ ಸ್ವಲ್ಪ ಕಾಲು ನೋವು. ಅದಕ್ಕೆ ವೀಡಿಯೋ ಮಾಡೋದು ಬೇಡ ಅಂದ್ಬಿಟ್ಟು ಸೀದಾ ಮನೆಗೆ ಹೋಗ್ಬಿಟ್ಟು ರೆಸ್ಟ್ ಮಾಡಿದೆ. ಮಾರ್ನಿಂಗಿಂದನೂ ಯಾವ ವೀಡಿಯೋನೂ ಮಾಡೋಕ್ಕಾಗಿಲ್ಲ, ಚೂರು ನನಗೆ ಮೈಗೆ ಹುಷಾರಿಲ್ಲ. ಹಾಗಾಗಿ ಇವಾಗ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು. ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ಇವತ್ತು ಆಷಾಢ ಶುಕ್ರವಾರ, 2ನೇ ಆಷಾಢ ಶುಕ್ರವಾರ. ನಮ್ಮ ಮೈಸೂರಲ್ಲಿ ತುಂಬ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಬೆಳಗ್ಗೆಯಿಂದ ಫುಲ್ಲು ಎಲ್ಲ ಕಡೆ ಬಾತ್ ಅಂದರೆ ಗೊತ್ತಲ್ಲ, ಅನ್ನದ ಐಟಮ್. ಟೊಮೊಟೊ ಬಾತ್ ಬಾತ್ ಅಂದ್ರೆ ಗೊತ್ತಲ್ಲ, ಅದೇ ರೈಸ್. ಟೊಮೊಟೊ ಬಾತ್ ಕೊಡ್ತಾರೆ ಎಲ್ಲ ಕಡೆ. ಮತ್ತೆ ಕೇಸರಿ ಬಾತು, ಗೀ ರೈಸ್ ಎಲ್ಲ ಕೊಡ್ತಾರೆ. ನಮ್ಮ ಮನೆಗೆ ತಗೊಂಡ್ಬಂದಿದ್ರು, ನಾನು ತಿಂದೆ. ಮಟನ್ ಚಿಕನ್ ಕೊಡ್ತಾರೆ. ಬಟ್ ನಾನು ಇವತ್ತು ಶುಕ್ರವಾರ ತಿನ್ನಲಿಲ್ಲ. ಶುಕ್ರವಾರ ತಿಂತೀವಿ, ಬಟ್ ಇವತ್ತು ನಾನು ಪೂಜೆ ಮಾಡೋಣ ಅಂದ್ಬಿಟ್ಟು ತಿನ್ನಲಿಲ್ಲ ಸಂಜೆ. ಅದಾದ್ಮೇಲೆ ಅದೇ ಬಾತ್ ಕೊಡ್ತಾರೆ. ಇಲ್ಲೆಲ್ಲ ಫುಲ್ ಬಾತ್ ಎಲ್ಲ ಕೊಡ್ತಾರೆ, ಚೆನ್ನಾಗಿರುತ್ತೆ. ನಾನು ಮನೆಗೂ ತಗೊಂಡ್ಬಂದಿರೋನಲ್ಲ. ಆಮೇಲೆ ಇವಾಗ ನಾವು ಆಷಾಢ ಶುಕ್ರವಾರ ಪ್ರಯುಕ್ತ ಒಂದು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಎಲ್ಲಿರೋದು ಅಂತಂದ್ರೆ ಕುವೆಂಪು ನಗರದಲ್ಲಿರೋದು ಪದ್ಮನಾಭ ದೇವಸ್ಥಾನ ಅಂತ. ತುಂಬಾ ಚೆನ್ನಾಗಿದೆ ನೋಡಕ್ಕೆ ದೇವಸ್ಥಾನ. ಒಳಗೆ ಸೂಪರ್ ಗಾರ್ಡನು, ಫೌಂಟೈನ್ ಎಲ್ಲ ಇದೆ. ನಿಮಗೆ ತೋರಿಸ್ತೀನಿ ಹೆಂಗಿದೆ ಅಂತ. ಅಲ್ಲಿಗೆ ಹೋಗಿ ದೇವರ ನಮಸ್ಕಾರ ಮಾಡ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಓಕೆ ಗಾಯ್ಸ್, ಚಾಮುಂಡಿ ಬೆಟ್ಟಕ್ಕೆ ಹೋಗೇ ಇಲ್ವ ಅನ್ಸುತ್ತೆ ಯಾರು, ಎಲ್ಲ ಇಲ್ಲೇ ಇದ್ದಾರೆ. ಎಷ್ಟು ರಶ್ ಇದೆ ಗಾಯ್ಸ್, ಯಪ್ಪ. ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿಲ್ಲ, ಯಾಕಂದರೆ ಅಷ್ಟು ರಶನ್ನ ಅಲ್ಲಿ ಮಗುನ ಇಟ್ಕೊಂಡು ಹೋಗೋಕ್ಕಾಗಲ್ಲ ಅಂತ. ಇಲ್ಲೇ ಇಷ್ಟು ರಶ್ ಐತೆ, ಇವಾಗ ಹೆಂಗೆ ಹೋಗೋದಪ್ಪ ದೇವ್ರೆ. ಚಿಕನ್ ಕುರ್ಮಾ ಬೋಟಿ ಗೊಜ್ಜು ಅಂತ. ಚಪ್ಪಲಿ ಇಲ್ಲೇ ಬಿಡೋದಾ? ಮಲ್ಲಿಗೆ ಹೂವು ಕೊಡಿ. ಕವರ್ ಇರ್ಬೇಕ ನೋಡಿ, ಕವರ್ಗಳೇ ಇಲ್ಲ. ಇಲ್ಲಿಗೆ ತಾನೆ, ಇಲ್ಲಿಗಲ್ಲ ಮನೆಗೆ ತಗೋ. ಅವ ಕವರ್ ಇಲ್ಲ, ಹಂಗೆ ಕ್ಯೂಲಿ ನಿಂತ್ಕೋಬೇಕಲ್ಲ. ಏನಿಲ್ಲ ಅಲ್ಲಿ ಹಾಕೊಳ್ಳಿ, ಹಾಕಿ ಅದಕ್ಕೆ. ಅಮ್ಮಂಗೇನು ಬಿಡುವ ಹೂವು ಆಯ್ತು. ಅಷ್ಟೇ ನಮ್ಮದು 50 ಕಷ್ಟ ಕೊಡ್ತೀವಿ. ಅವ ಮಳ 60. ಹೌದಾ? ಹ್ಞೂ, ನಿಮಗೆ ಅಂತ 50ಕ್ಕೆ ಕೊಟ್ಟಿರೋದು. ಕೊಟ್ಟಿದ್ರವ ಏನು ಮಾಡ್ತೀವಿ, ತೆಗ್ದಲ್ಲ ಒಂದೊಂದ್ಸಲ. 2 ಮಾಡ್ಲಾ? ಹಾಂ, 2 ಮಾಡಿ. ಚೇಂಜ್ಗಳು ಇದ್ದಾಕಂಡು ಇಲ್ಲ ಹೆಂಗ್ ಬಿಡ್ಕೊಂಡಿದೆ.
ಫೌಂಟೇನ್ ಇದೆ ಅಂತ ಫೌಂಟೇನೇ ಆಫ್ ಮಾಡ್ಬಿಟ್ಟವ್ರು ಯಾಕೋ. ಜನ ಇದ್ದಾಗ ಹಾಕ್ಬೇಕು ತಾನೆ. ಹಿಂದೆ ಬರ್ಡ್ಸ್ ಎಲ್ಲ ಇತ್ತು. ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗ್ಬೇಕೇನ ಇವಾಗ. ಇದು ಇಲ್ಲಿಂದ ಅಲ್ವಾ ಕ್ಯೂ? ಇದು ಇವರೆಲ್ಲ ಮಧ್ಯದಲ್ಲೇ ನಿಂತ್ಕೊಂಡ್ರು. ಭಜನೆ ಆಗ್ತಾ ಇದೆ. ನಾನು ನಿಮಗೆ ದೇವಸ್ಥಾನ ಆಮೇಲೆ ತೋರಿಸ್ತೀನಿ. ಫಸ್ಟ್ ದರ್ಶನ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಸೆಕ್ಯೂರಿಟಿ ಮಾದೇವ್ ಬರಲಿ. ಸೆಕ್ಯೂರಿಟಿ ಮಾದೇವ್ ರವಿ, ಸೆಕ್ಯೂರಿಟಿ ಮಾದೇವ್ ಸ್ವಲ್ಪ ಬನ್ನಿ ಎದ್ದೇಳಿ ಅಂದ್ಬಿಟ್ರಲ್ಲ ಎಲೆಕ್ಟ್ರಿಕ್ ರವಿ, ಸೆಕ್ಯೂರಿಟಿ ಮಾದೇವ್ ಸ್ವಲ್ಪ. ಪಾಪ ಇಲ್ಲಿ ಹಾಡು ಹೇಳ್ತಿದ್ರಲ್ಲ ಅವ್ರನ್ನ ಎದ್ದೇಳಿ ಅಂತ ಎಬ್ಬಿಸ್ಬಿಟ್ರಂತೆ ಗೈಸ್. ಅದಕ್ಕೆ ಪಾಪ ಬೇಜಾರು ಮಾಡ್ಕೊಂಡು ಯಾರಿಗೂ ಕಂಪ್ಲೇಂಟ್ ಹೇಳ್ತವ್ರೆ. ಬಾತ್ ಖಾಲಿ ಅನ್ಸುತ್ತೆ ಮುದ್ದು. ಮತ್ತೆ ಯಾಕೆ ಸುಮ್ಮನೆ ನಿಂತವ್ರೆ? ಕೊಡ್ತವ್ರೆ ಅವ್ರು ಯಾರೋ ಮಾತಾಡ್ಕೊತಾ ಇದ್ರು ಮುಗ್ದೋಯ್ತು ಅಂತ. ದೇವಸ್ಥಾನ ನೋಡಿ ದೊಡ್ಡ ಜಾಗ. ಮತ್ತೆ ನಾವು ಹಿಂದೆ ಎಲ್ಲ ಬಂದಿರ್ಲಿಲ್ಲ. ಇಲ್ಲಿ ಬಿಡ್ತಾ ಇರಲಿಲ್ಲ ಅನ್ಸುತ್ತೆ ಬರೋಕ್ಕೆ ಫಸ್ಟ್ ಆಫ್ ಆಲ್. ಆಮೇಲೆ ಇಲ್ಲಿ ಬರ್ಡ್ಸ್, ಆಮೇಲೆ ಇಲ್ಲೆಲ್ಲ ಬರ್ಡ್ಸ್ ಎಲ್ಲ ಇತ್ತಲ್ಲ, ಅದೆಲ್ಲ ಇಲ್ಲಿ ಕಾಣ್ತಿಲ್ಲ. ಹಾಂ, ಕೊಕ್ಕರೆ ಎಲ್ಲ ಇತ್ತಲ್ಲ. ಇಲ್ಲೇನು ಮಾಡೋರು? ಇಲ್ಲಿಂದ ಇಲ್ಲಿವರೆಗೂ ನಿಂತ್ಕೋಬೇಕಾಗ ಏನು ಮಾಡೋದು? ಮಧ್ಯಾಹ್ನ ತಿಂದಿದೆ ಸಾಕ. ಈ ಥರದ್ದು 100 ರೂಪಾಯಿ. 80 ರೂಪಾಯಿಗೆ 80 ಅಲ್ಲ, ಇನ್ನೂ ಕಮ್ಮಿ ದುಡ್ಡಿಗೆ ನಮ್ಮ ಮಾರಮ್ಮನ ದೇವಸ್ಥಾನ ಅಲ್ಲಿ ಜಾತ್ರೆ ಆಗಿತ್ತಲ್ಲ ಶಿವಮೊಗ್ಗದಲ್ಲಿ, ಅಲ್ಲಿ ತಕ್ಕಟ್ಟಿದೆ. ಪಾಪ ಅವ್ರಿಗೊಂದು ಅಂತ ಹಂಗೇನಲ್ಲ, ಇನ್ನೂ ಚೌಕಾಸಿ ಮಾಡ್ಬೋದಿತ್ತು. ಬಟ್ ಈ ಥರ ವ್ಯಾಪಾರ ಮಾಡೋರ ಹತ್ರ ಬೇಡ ಅಂತ ಅಷ್ಟೇ. ನಾವು ಎಲ್ಲೆಲ್ಲೋ 1000 ರೂಪಾಯಿ ಕೊಟ್ಕೊಂಡು ಊಟ ಮಾಡ್ಕೊಂಡು ಬರ್ತೀವಿ, 2000 ರೂಪಾಯಿ ಕೊಟ್ಕೊಂಡು ಊಟ ಮಾಡ್ಕೊಂಡು ಬರ್ತೀವಿ. ಇವ್ರಿಗೊಂದು ಹೆಲ್ಪ್ ಆಗುತ್ತೆ ಅಲ್ವಾ. ಓಕೆ, ಪಾಪುಗೆ ಹಾಲು ಬಾಯಿ ತಿನ್ನಿಸ್ತೀಯಾ? ತಿಂದನಾ? ದೊಡ್ಡ ಪಾಪು ಭರತ್ ಪಾಪುಗ ಹಾಲು ಬಾಯಿ ತಿನ್ನಿಸ್ಬೇಕ. ದೊಡ್ಡ ಪಾಪು ತಿಂತದ ಹಾಲು ಬಾಯಿ. ಬಾತ್ ತಿನ್ನೋಣ ಅಂದ್ಬಿಟ್ಟು ಲೈನೇ ನಿಂತ್ಕೊಂಡ್ವಿ. ನಾವು ನಿಂತಿದ ತಕ್ಷಣ ಎಂಥ ಡಬ್ಬ ಕಾಲ್ಗುಣ. ನಿಂತಿದ ತಕ್ಷಣ ಬಾತೇ ಸ್ಟಾಪ್ ಮಾಡಿಬಿಟ್ರು ಕೊಡೋದು, ಖಾಲಿ ಆಗೋಯ್ತು. ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.